ಆತ್ಮೀಯ ವೀಕ್ಷಕರೇ ನಮಸ್ತೆ. ಪಂದ್ಯದಲ್ಲಿ ರಾಜ್ಯ ಮಟ್ಟದ ಯುವ ಸಂಭ್ರಮ ನಡೀತಾ ಇದೆ. ಅನೇಕ ವೈವಿಧ್ಯಮಯವಾದಂಥ ಸ್ಟಾಲ್ಗಳು, ಪ್ರದರ್ಶನ ಮಳಿಗೆಗಳು ಕೂಡ ಇವೆ. ಅದರ ಜೊತೆಗೆ ಜಾನುವಾರು ಮಿಶ್ರ ತಳಿಗಳ ಪ್ರದರ್ಶನ ಸ್ಪರ್ಧೆ ಏರ್ಪಾಟಾಗಿದೆ. ಹಲವು ಸಂಖ್ಯೆಯಲ್ಲಿ ಇಲ್ಲಿ ಜಾನುವಾರುಗಳು, ಬೇರೆ ಬೇರೆ ತಳಿಯ ಜಾನುವಾರುಗಳು ಬಂದಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ವೀಕ್ಷಕರು ಕೂಡ ಅದನ್ನು ಗಮನಿಸ್ತಾ ಇದ್ದಾರೆ. ಯಾಕೆಂದರೆ ಇದು ನಮ್ಮ ಹೈನುಗಾರಿಕೆ ನೆಲ, ಇದು ಸುಳ್ಯ ತಾಲೂಕು. ಹಾಗಾಗಿ ಕೃಷಿಕರು ಮತ್ತು ಕುತೂಹಲಿಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದನ್ನೆಲ್ಲ ನೋಡ್ತಾ ಇರುವಂಥ ದೃಶ್ಯಾವಳಿಗಳನ್ನ ತಾವಿಲ್ಲಿ ಕಾಣ್ತಾ ಇದ್ದೀರಿ. ಬೇರೆ ಬೇರೆ ತಳಿಯ ಪ್ರದರ್ಶನ ಆಗ್ತಾ ಇದೆ. HF ವಿಭಾಗ 12 ತಿಂಗಳ ಮೇಲ್ಪಟ್ಟ ತಳಿಯನ್ನು ತಾವು ಕಾಣ್ತಾ ಇದ್ದೀರಿ. ಅದೇ ರೀತಿಯಲ್ಲಿ ಜರ್ಸಿ ವಿಭಾಗ ಇದೆ, 12 ತಿಂಗಳು ಮೇಲ್ಪಟ್ಟಂತಹ ಜಾನುವಾರುಗಳು. ಈ ಒಂದು ರಾಜ್ಯ ಯುವಜನ ಸಂಭ್ರಮದಲ್ಲಿ ಒಂದು ವಿಶೇಷವಾದಂತಹ ಒಂದು ಪ್ರದರ್ಶನ ಇಲ್ಲಿ ನಡೀತಾ ಇದೆ. ತಾವು ಗಮನಿಸ್ತಾ ಇದ್ದೀರಿ. ಬೇರೆ ಬೇರೆ ತಳಿಯ ಬೇರೆ ಬೇರೆ ಕಡೆಯಿಂದ ಇದನ್ನು ಪ್ರದರ್ಶನಕ್ಕಾಗಿ ಅದರ ಮಾಲಕರು ತಂದಿರುವಂಥದ್ದು. ಸ್ಪರ್ಧೆ ಕೂಡ ನಡೀತಾ ಇದೆ. ಜೊತೆಗೆ ಅಧಿಕಾರಿಗಳು ಕೂಡ ಇದ್ದಾರೆ. ದೇಶಿ ತಳಿಗಳ ವಿಭಾಗ 12 ತಿಂಗಳ ಮೇಲ್ಪಟ್ಟು ದೇಶಿ ತಳಿಗಳು ಇಲ್ಲಿ ಪ್ರದರ್ಶನಕ್ಕೆ ಇರುವಂಥದ್ದು. HF ವಿಭಾಗ 6ರಿಂದ 12 ತಿಂಗಳು ವಿಭಾಗದ ಜಾನುವಾರುಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಈ ನೆಲ ಅದು ಹೈನುಗಾರಿಕೆ ನೆಲವು ಕೂಡ, ಗೋವುಗಳ ಪಾಲನೆ ಇರುವಂಥ ನೆಲ. ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ವೀಕ್ಷಣೆ ಮಾಡ್ತಾ ಇರುವಂಥ ದೃಶ್ಯಾವಳಿಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಜರ್ಸಿ ವಿಭಾಗದ 6ರಿಂದ 12 ತಿಂಗಳು ಅತ್ಯಂತ ಮುದ್ದಾಗಿ ಕಂಗೊಳಿಸ್ತಾ ಇದೆ. ತಾವು ಗಮನಿಸ್ತಾ ಇದ್ದೀರಿ. ಇದು ರಾಜ್ಯ ಯುವಜನ ಸಂಭ್ರಮದಲ್ಲಿ ಮಿಶ್ರ ತಳಿಗಳ ಪ್ರದರ್ಶನ ನಡೀತಾ ಇರುವಂಥದ್ದು. ಅತ್ಯಂತ ಪುಟ್ಟದಾದ ಕರು ಒಂದು ಇದೆ ನೋಡಿ, ಅತ್ಯಂತ ಮುದ್ದಾಗಿರುವಂಥದ್ದು. ಹೌದಾ? ಒಂದು ಪುಟ್ಟದಾದ ದೇಸಿ ಕರು ಇದೆ. ಎಷ್ಟು ನಮ್ಮ ಮಾಲಕರು ಇದ್ದಾರೆ. ಶಶಿಕಲಾ ಅಕ್ಕ, 2 ತಿಂಗಳಾಯಿತು. 2 ತಿಂಗಳು. ಎಷ್ಟು ಮುದ್ದಾಗಿದೆ ನೋಡಿ. ಊರಿಗೆ ಕ್ರಾಸ್ ಪುಂಗನೂರು. ಹೈನುಗಾರಿಕೆಯನ್ನು ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೇವೆ. ಅತ್ಯಂತ ಮುದ್ದಾಗಿರುವಂಥ ಮತ್ತೊಂದು ಕರು, ದೇಸಿ ತಳಿಗಳಿರುವಂಥದ್ದು. ನಿಮ್ಮದ? ಯಾರ್ದು? ನಿಮ್ಮದೇ? ಯಾವುದು? ಇನ್ನೊಂದು ಮುದ್ದಾಗಿರುವಂಥ ಯಾರ್ದು ಮಾಲಕರು? ನೀವಾ? ಶೋಭಾ ಕನ್ಕಲ್, ಪೊಂಗನೂರು. ಪೊಂಗನೂರು. ಎಷ್ಟು ಸಮಯ ಆಯ್ತಿತ್ತು? ಎಷ್ಟು? 4 ತಿಂಗಳು. 4 ತಿಂಗಳು. ತುಂಬ ಮುದ್ದಾಗಿರುವಂಥ ಮತ್ತೊಂದು ಕರು. ಒಳ್ಳೆ ಅವಕಾಶ ಅಲ್ಲ ಒಂದು ಪ್ರದರ್ಶನ. ತುಂಬ ಖುಷಿ ಆಗ್ತದೆ ಎಲ್ಲದನ್ನ ನೋಡುವಾಗ ಅಲ್ವಾ? ಹೌದು. ಹೇಳಕ್ಕ, ನಿಮ್ಮದು ಹೆಸರು? ಮುದ್ದು ಮುದ್ದು ಮುದ್ದು. ನಂದ ಲಲಿತಾ. ಲಲಿತಾ. ಎಲ್ಲಿಗೆ ಬಂದಿದ್ರಿ? ಇಲ್ಲಿ ಪಂಜದಿಂದ. ಹೌದು. ಇದರ ಹೆಸರು ಮುದ್ದು? ಹೌದು. ಎಷ್ಟಾಯ್ತು? 20 ದಿವಸ. 20 ದಿವಸ ಆದ? ಹೌದು. ಯಾವುದು ಇದು ತಳಿ? ದೇಸಿ ದೇಸಿ ದೇಸಿ. ದುರ್ಗಾಪ್ರಸಾದ್. ಎಲ್ಲಿಂದ? ಪಂಜದಿಂದ. ಇಲ್ಲಿ ಬಸ್ತಿ ಕಡೆ. ಯಾವುದು ಇದು ತಳಿ? ಪೊಂಗನೂರು ತಳಿ. ಪೊಂಗನೂರು ತಳಿ. ಎಷ್ಟು ಪ್ರಾಯ ಆಯ್ತು? 4 ಮಂತ್ ಆಯ್ತು ಈಗ. 4 ಮಂತ್. 4 ಮಂತ್ಸ್. ಬೇರೆ ಇದೆಯಾ? ಇದೊಂದೇ ಬೇರೆ ಇದೆ ಇಲ್ಲಿಗೆ ಈಗ. ಇದೊಂದೇ ಪೊಂಗನೂರಿಲ್ಲ, ಇದೊಂದೇ ಪೊಂಗನೂರು. ಇದೊಂದೇ. ಇದರ ಮಾಲಕರು. ಇನ್ನೊಂದು ಮುದ್ದಾದ ಕರು ಇದೆ. ನಿಮ್ಮ ಹೆಸರೇನು? ಯಜ್ಞೇಶ್. ಯಜ್ಞೇಶ್. ಇದರ ಹೆಸರೇನು? ಗೌರಿ. ಗೌರಿ. ಯಾವುದು ತಳಿ? ಇದು ಹೌದು. ಎಷ್ಟು ಸಮಯ ಆಯ್ತು ಈಗ? 1 ತಿಂಗಳು. 1 ತಿಂಗಳಾದ. ಸಣ್ಣ ಸಣ್ಣ ಪ್ರಾಯದ, ಅಂದರೆ ಕೆಲವೇ ತಿಂಗಳುಗಳ
ಎಲ್ಲ ಮುದ್ದು ಮುದ್ದಾದ ಕರುಗಳು ಈ ಒಂದು ಪ್ರದರ್ಶನದಲ್ಲಿ ಇರುವಂಥದ್ದು. ವೀಕ್ಷಕರ, ನಮ್ಮೊಂದಿಗೆ ಸುಳ್ಯ ತಾಲೂಕಿನ ಸಹಾಯಕ ನಿರ್ದೇಶಕರಾಗಿರುವಂತಹ ಪಶುಸಂಗೋಪನಾ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರುವಂಥ ಡಾಕ್ಟರ್ ನಿತಿನ್ ಪ್ರಭು ಅವರಿದ್ದಾರೆ. ಯುವಕರೆಲ್ಲ ಸಂಭ್ರಮಿಸ್ತಾ ಇದ್ದಾರೆ. ಆದರೆ ತುಂಬ ಜನ ಇಲ್ಲಿ ಕೂಡ ಈ ಮುದ್ದು ಮುದ್ದಾದ ಕರುಗಳನ್ನು ನೋಡಿ ಸಂಭ್ರಮಿಸ್ತಾ ಇದ್ದಾರೆ. ಏನನ್ನಿಸ್ತಾ ಇದೆ ಸರ್? ಈ ಯುವ ಸಂಭ್ರಮ ಕಾರ್ಯಕ್ರಮದಲ್ಲಿ ಈ ಕರುಗಳ ಪ್ರದರ್ಶನ ಮಾಡಿರೋದು ನಿಜವಾಗ್ಲೂ ಈ ಕಾರ್ಯಕ್ರಮಕ್ಕೆ ಇನ್ನೂ ಹೆಚ್ಚಿನ ಇರ್ತದೆ. ಯಾಕಂತ ಹೇಳಿದರೆ ಬೇರೆ ಬೇರೆ ತಳಿಯ ಜಾನುವಾರುಗಳನ್ನು ಒಂದೇ ಜಾಗದಲ್ಲಿ ನೋಡುವುದೊಂದು ಅದೊಂದು ವಿಶೇಷವಾದ ಅವಕಾಶ ಅದು. ಅದನ್ನು ಜನಗಳು ಮೋಸ್ಟ್ಲಿ ಅದನ್ನು ಅನುಭವಿಸ್ತಾ ಇದ್ದಾರೆ. ನೋಡ್ತಾ ಅಲ್ಲಿ ಕೂತ್ಕೊಳ್ಳೋಕ್ಕಿಂತ ಜಾಸ್ತಿ ಈ ಕಡೆ ಓಡಿ ಬರ್ತಾ ಇದ್ದಾರೆ. ಇಲ್ಲಿ ದನಗಳ ಸ್ವರ ಕೇಳುವಾಗ ಇದು ಮಾಡುವಂಥದ್ದು ಒಂದು ವಿಶೇಷವಾದ ಅನುಭವ ಇದು. ನೀವು ಗಮನಿಸಿಕೊಂಡಾಗ ಯಾವೆಲ್ಲ ತಳಿ ಇಲ್ಲಿದೆ? ಇಲ್ಲಿ ಮುಖ್ಯವಾಗಿ 3 ವಿಭಾಗಗಳಿದ್ದಾವೆ ನೋಡಿದ ಹಾಗೆ ನೀವು. HF ಜರ್ಸಿ. HF ಅಂದರೆ ಹಾಲಿಸ್ಟಿನ್ ಫ್ರಿಷನ್ನು, ಜರ್ಸಿ ಮತ್ತು ದೇಸಿ ತಳಿ ಅಂತ. HF ಈ ಕಪ್ಪು ಬಿಳಿ ಕಾಣ್ತಿರೋದೆಲ್ಲ HF. ಸಾಮಾನ್ಯವಾಗಿ ಕಂದು ಮಿಶ್ರಿತ ಕಾಣ್ತಿರೋದೆಲ್ಲ ಈ ಜರ್ಸಿ ತಳಿಗಳು, ಮಿಶ್ರ ತಳಿಗಳು. ಮತ್ತು ನಮ್ಮಲ್ಲಿ ದೇಸಿ ತಳಿಗಳು ಭಾಳಷ್ಟಿದ್ದಾವೆ. ಮಲೆನಾಡು ಗಿಡ್ಡ ಮುಖ್ಯವಾಗಿ ಕಪಿಲೆ ಅಂದರೆ ಒಂದೇ ಬಣ್ಣದ ಕಪಿಲೆ ದನಗಳಿದ್ದಾವೆ. ಮತ್ತು ಅಲ್ಲಿ ಪೊಂಗನೂರು ಅನ್ನೋ ವಿಶೇಷವಾದ ಅತಿ ಕಿರಿಯದಾದಂಥ ಒಂದು ತಳಿ ಇದೆ. ಶಾಯಿವಾಲ್ ಮಿಶ್ರ ತಳಿ ಇದೆ. ಅದೇ ರೀತಿ ಮತ್ತೆಲ್ಲ ಮಲೆನಾಡು ಗಿಡ್ಡವೇ ಅಲ್ಲಿ ಇರುವಂಥದ್ದು. ಈ ಥರ ಬೇರೆ ಬೇರೆ ತಳಿಯ ಕರುಗಳು ಇದ್ದಾವೆ. ಇದೊಂದು ಹೈನುಗಾರರಿಗೆ ಉತ್ತೇಜನ ನೀಡುವಂತಹ ಒಂದು ಕಾರ್ಯಕ್ರಮ. ಅಂದರೆ ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ಇನ್ನೂ ಹೆಚ್ಚಿನ ಇದನ್ನು ನೋಡಿದಾಗ ಒಂದು 4 ಜನ ಇದಾಗ್ತಾರೆ. ಏನು ನಾವು ಸಾಕಬೇಕು ಅನ್ನೋ ಒಂದು ಉತ್ತೇಜನ ಕೊಟ್ಟಾಗ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ಯುವ ಸಂಭ್ರಮ ಕಾರ್ಯಕ್ರಮದಲ್ಲಿ ಇದನ್ನು ಹಮ್ಮಿಕೊಂಡದ್ದು ಭಾಳ ಒಳ್ಳೆಯದು ಅಂತ ನನ್ನ. ಓಕೆ, ಥ್ಯಾಂಕ್ ಯು ಸರ್. ಅಣ್ಣ ಇರೋ ಪುದಾರ ಸೀನಾ ಪೂಜಾರಿ ಇರೋ ಒಂದು ಅವ್ವ ತಳಿಯವು ಅವು ಹೆಚ್ಚಾಕು ಪ್ರಾಯ ಒಂಜಿ ತಿಂಗಳ ಇರುವ ಒಂಜೆ ಉಳ್ಳೈನ ಇಲ್ಲ ಆತು ಉಂಡು ಮೂಜಿ ಇಲ್ಲ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಪುಷ್ಪರಾಜನ್ ಸರ್. ಹೈನುಗಾರಿಕೆ ಮಾಡ್ತಾ ಇದ್ದೀರಿ? ಹೈನುಗಾರಿಕೆ ಮಾಡ್ತಾ ಇದ್ದೇನೆ ಸರ್. ಇಲ್ಲಿಗೆ ಇದು ಎರಡು ನಿಮ್ಮದು? ಇದು ಒಂದು. ಹೌದಾ? ಯಾವುದು ತಳಿ ಇದು? ಇದು ABS ರೋಡಿಯೋ ಅಂತ. ABS. ಉಳಿದು ಯಾವ ತಳಿ ಇದೆ ಮನೆಯಲ್ಲಿ HF ಇದೆ, ಜರ್ಸಿ ಇದೆ. ಒಟ್ಟು 6 ದನ ಇದೆ ಸರ್. ಓಕೆ, ಏನಿದ್ರೆ ಹೆಸರು? ಅದು ಮಲ್ಲಿ. ಹೌದು. ಓಕೆ, ಏನು ವಿಶೇಷತೆ? ಏನು ಸರ್ ವಿಶೇಷತೆ ಅಂದರೆ ಇವತ್ತು ಇಲ್ಲಿ ಬಂದು ಕರುವ ಒಂದು ಪ್ರದರ್ಶನಕ್ಕೆ ಒಂದು ತುಂಬ ಖುಷಿ ಆಗುತ್ತೆ. ಯಾಕಂದರೆ ಇಲ್ಲಿ ಬೇರೆ ಬೇರೆ ತಳಿ ನೋಡಿ, ಯಾಕಂದರೆ ನಮಗೂ ಕೂಡ ನಮ್ಮ ದನವನ್ನು ಕೂಡ ಇಲ್ಲಿ ತಂದು ಒಂದು ನೋಡಲಿಕ್ಕೆ ಎಲ್ಲರಿಗೂ ಖುಷಿ ಆಗ್ತಾ ಇದೆ. ಹಾಗೆ ಎಲ್ಲ ಅದಕ್ಕೆ ಥ್ಯಾಂಕ್ ಯು. ಮತ್ತೊಂದು ತಳಿಯ ಪ್ರದರ್ಶನ ಇಲ್ಲಿ ನಡೀತಾ ಇದೆ. ಅಣ್ಣ, ನಿಮ್ಮ ಹೆಸರು? ಅಂಶಾದ್. ಎಲ್ಲಿಂದ? ಹೆಣ್ಮೂರು. ಯಾವುದು ತಳಿ ಇದು? HF. ವಿಶೇಷತೆ ಇದರದ್ದು? ವಿಶೇಷ ಒಳ್ಳೆ ಹಾಲು ಕೊಡ್ತದೆ. ಏನಿದ್ರೆ ಹೆಸರು? ಗಂಗಾ ಅಂತ. 1 ವರ್ಷ 6 ತಿಂಗಳು. 1 ವರ್ಷ. ಯಾವುದು ತಳಿ ಇದು? ಪುಂಗನೂರು ಕ್ರಾಸ್. ಎಷ್ಟು ಪ್ರಾಯ ಆಯಿತು? 23 ತಿಂಗಳು. 3 ತಿಂಗಳು 4 ತಿಂಗಳು ಗಬ್ಬ ಆಯಿತು. ಇದು ನಮ್ಮದೇ. ಸರಿ, ಊರಿದ್ದು, ಪ್ಯೂರ್ ಊರಿದ್ದು. ಇಲ್ಲೊಂದು ಸ್ವರ್ಣ ಕಪಿಲ ಗೋವಿದೆ. ನಿಮ್ಮ ಹೆಸರು? ದೇವಪ್ಪ ಅಂತ ಹೇಳಿ. ದೇವಪ್ಪ. ಎಲ್ಲಿಂದ ಬರ್ತದೆ? ಪಂಬೆತಾಡಿ, ಮಡಪಡಿ. ಪಂಬೆತಾಡಿ. ಎಷ್ಟು ಪ್ರಾಯ ಆಗಿದೆ? ಇದೀಗ 1.5 ವರ್ಷ ಆಯಿತು. 1.5 ವರ್ಷ. ಬೇರೆ ಸಾಕ್ತಾ ಇದ್ದಾರೆ ಮನೆಯಲ್ಲಿ? ಬೇರೆದುಂಟು, ಬೇರೆ ಊರಿದುಂಟು. ಒಂದು ಪ್ರದರ್ಶನ ಆಗ್ತಾ ಇದೆ. ಖುಷಿಯಾಗಿದೆ. ಬೇರೆ ಬೇರೆ ಜಾನುವಾರು ತಳಿಗಳ ಪ್ರದರ್ಶನ ಆಗ್ತಾ ಇದೆ. ಒಂದು ದೊಡ್ಡ ಗಾತ್ರದ ಇನ್ನೊಂದು ತಳಿ ಕೂಡ ಇದೆ. ಮಾಲಕರು ಕೂಡ ಇದ್ದಾರೆ. ಹೆಸರು? ರಕ್ಷಿತ್ ಗೋಳಿಕಟ್ಟೆ. ಕೆಲಸ ಮಾಡ್ತಾರೆ? ಹೌದು, ಇನ್ಸಮಿನೇಟರ್ KMF ಅಲ್ಲಿ. ಓಕೆ. ಏನಿದ್ರೆ ವಿಶೇಷತೆ? ಇದು ವರ್ಲ್ಡ್ ವೈಡ್ ಸೆಮೆನ್. ಇದು WWS ಅಂತ. ಅದರಲ್ಲಿ ಬ್ರ್ಯಾಂಡ್ ಸಣ್ಣ ಸೆಮೆನ್. ಇದು ಕರು 18 ತಿಂಗಳದು. ಈಗ ಗಬ್ಬ 3 ತಿಂಗಳು. ಹಾಗೆ 18 ತಿಂಗಳು. 18 ತಿಂಗಳು. ನೀವು ಮನೆಯಲ್ಲಿ ಬೇರೆ ಕೂಡ ಸಾಕ್ತಾ ಇದ್ದೀರಾ? ಹೌದು, ಬೇರೆ ಅದೊಂದು ಉಂಟು ಅಲ್ಲಿ. ಮೊನ್ನೆ ಫಸ್ಟ್ ಬಂದದ್ದು ಅದು. ಈ ಪ್ರದರ್ಶನದಲ್ಲಿ ಭಾಗವಹಿಸಿ ಏನು ಅನ್ನಿಸಿ? ನಾವು ಮಾಮೂಲಿ ಭಾಗವಹಿಸ್ತೇವೆ ಎಲ್ಲ ಕಡೆ ಇದ್ದರೆ ಪ್ರದರ್ಶನದಲ್ಲಿ. ಹಾಗೆ ವೀಕ್ಷಕರೇ, ರಾಜ್ಯ ಯೋಜನಾ ಸಂಭ್ರಮದಲ್ಲಿ ಅತ್ಯಂತ ಹೆಚ್ಚು ಸಂಖ್ಯೆಯಲ್ಲಿ ಜನ ವೀಕ್ಷಣೆ ಮಾಡ್ತಾ ಇರುವಂಥ ಪ್ರದರ್ಶನ ಇದು. ಇದರ ಒಂದು ಉಸ್ತುವಾರಿಯನ್ನು ನೋಡಿಕೊಳ್ತಾ ಇರುವಂತಹ ಕೃಷಿಕರು ಆಗಿರುವಂಥ ತೀರ್ಥಾನಂದ ಕೊಡಂಕಿರಿಯವರು ನಮ್ಮ ಜೊತೆಗಿದ್ದಾರೆ. ತುಂಬ ವಿಶೇಷವಾಗಿ ಅಲ್ವಾ ಈ ಒಂದು ಯೋಜನಾ ಸಂಭ್ರಮದಲ್ಲಿ ಈ ಒಂದು ಸಂಭ್ರಮ ಏನು ಅನ್ನಿಸ್ತಾ ಇದೆ? ಬಹಳಷ್ಟು ಖುಷಿ ಆಗ್ತಾ ಇದೆ. ಯಾಕಂತ ಹೇಳಿದರೆ ನಾವು ಯುವ ಸಂಭ್ರಮ ಇಲ್ಲಿ ಪಂಜದಲ್ಲಿ ಆಯೋಜನೆ ಆಗ್ತಾ ಉಂಟು ರಾಜ್ಯ ಮಟ್ಟದ ಅಂತ ಹೇಳುವಾಗ ಬೇರೆ ಬೇರೆ ಮೇಳಗಳು ಆಗ್ತಾ ಇದೆ ಅಂತ ಪ್ರಥಮ ಹಂತದ ಸಭೆಗೆ ನಾವು ಹೋಗಿದ್ದೆವು. ಆಗ ನಾವು ಏನೆಲ್ಲ ಮಾಡ್ಬೋದು ಅಂತೇಳಿ ಚರ್ಚೆ ಮಾಡ್ತಾ ಇರುವಾಗ ಕೃಷಿ ಮೇಳ ಇನ್ನಿತರ ಎಲ್ಲ ಮೇಳಗಳು ಇಲ್ಲಿ ಆಗುವುದಂತ ತೀರ್ಮಾನ ಆಗಿತ್ತು. ಅಷ್ಟಾಗುವಾಗ ನಮಗೆ ಒಂದು ಹೊಸತನ, ಪಂಜಕ್ಕೆ ಏನಾದರೂ ಒಂದು ಹೊಸತನವನ್ನು ಪರಿಚಯಿಸುವ ಜಾನುವಾರು ಪ್ರದರ್ಶನ ಮತ್ತು ಸ್ಪರ್ಧೆಯನ್ನು ಆಯೋಜಿಸಿದರೆ ಹೇಗೆ ಅನ್ನುವಂಥ ಒಂದು ನಮಗೆ ಚಿಂತನೆ ಬಂತು. ಅದನ್ನು ನಾವು ಪರಿವಾರ ಪಂಜ ರೈತೋತ್ಪಾದಕ ಕಂಪನಿಯ ಮೂಲಕ ಅದಕ್ಕೆ ಒಂದು ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಹೊರಟೆವು.
ಅದಕ್ಕೆ ನಮ್ಮ ಪವನ್ ಪಾಲತಡ್ಕ ಕೂಡ ಮಾಡುವ, ಅದನ್ನು ಒಳ್ಳೆ ರೀತಿ ಮಾಡುವ ಅಂತ ಹೇಳಿದರು. ನಮಗೆ ಕೂಡ ಇದು ಇಷ್ಟೊಂದು ಸಕ್ಸಸ್ ಆಗ್ತದೆ, ಇಷ್ಟೊಂದು ಜನರ ಇದಕ್ಕೆ ಪ್ರತಿಕ್ರಿಯೆ ಮೆಚ್ಚುಗೆ ಬರ್ತದೆ ಅಂತ ನಿರೀಕ್ಷೆ ಇರಲಿಲ್ಲ. ನಮ್ಮ ನಿರೀಕ್ಷೆಗೂ ಮೀರಿ ದನಗಳು ಸುಮಾರು 50ಕ್ಕಿಂತಲೂ ಹೆಚ್ಚು ಇಲ್ಲಿ, ಅದು ಸಹ ನಾವು ಆಯ್ದ ದನಗಳು, ಎಲ್ಲ ದನಗಳಲ್ಲ, ನಾವು ಆಯ್ದ ಹೈನುಗಾರರನ್ನು ಸಂಪರ್ಕಿಸಿ ಅವರನ್ನು ಸಂಪರ್ಕ ಮಾಡಿ ಆಯ್ದ ದನಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ತಂದಿದ್ದೇವೆ. ಕರುಗಳು, ದನಗಳೇ ಅಲ್ಲ, ನಿಜವಾಗಿ 2 ವರ್ಷ ತನಕ ಮತ್ತು ಅದಂಥ ಕರುಗಳನ್ನು ಇಲ್ಲಿ ಪ್ರದರ್ಶನ ಮಾಡಿದ್ದೇವೆ. ದೇಸಿ, HF ಮತ್ತು ಜರ್ಸಿ ಈ 3 ವಿಭಾಗಗಳಲ್ಲಿ ಒಟ್ಟು ನಾವು 27 ಪ್ರೈಸನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ ಭಾಗವಹಿಸಿದಂಥ ಎಲ್ಲರಿಗೂ ಕೂಡ ಒಂದು ಗೌರವ ಸ್ಮರಣಿಕೆಯನ್ನು ಕೂಡ ನೀಡ್ತಾ ಇದ್ದೇವೆ. ಯಾಕೆಂತ ಹೇಳಿದರೆ ಇದರಲ್ಲಿ ನಾವು ಕೊಡುವ ಬಹುಮಾನದು ಸಣ್ಣದು, ಅವರಿಗೆ ಅಲ್ಲಿಂದ ತರುವಂಥದ್ದು ಪಿಕಪ್ ಇರ್ಬೋದು, ಅದರ ರಿಸ್ಕನ್ನು ಗಮನಿಸಿದರೆ ಯಾರೂ ಕೂಡ ತರಲಿಕ್ಕಿಲ್ಲ. ಆದರೂ ಕೂಡ ಹೈನುಗಾರರು ಅವರ ಒಂದು ಸಮಯವನ್ನು ಬಿಟ್ಟು ತುಂಬ ರಿಸ್ಕ್ ತಗೊಂಡು ತಮ್ಮ ದನಗಳನ್ನು ಮಗುವಿನಂತೆ ಸಾಕಿದಂಥ ದನಗಳನ್ನು ಇಲ್ಲಿಗೆ ತಂದಿದ್ದಾರೆ, ಜನರಿಗೆ ಒಂದು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಅದರಿಂದ ಭಾಳಷ್ಟು ಜನ ಒಂದು ಮೋಟಿವೇಶನ್ ಆಗಲಿ, ಹೆಚ್ಚಿನವರು ಇನ್ನು ಹೈನುಗಾರಿಕೆಗೆ ಒಂದು ಸಣ್ಣ ಮಟ್ಟಿನಲ್ಲಿ ಆದರೂ ಹೋಗುವಂತ ಆಗಬೇಕು ಅನ್ನುವಂಥ ನಮ್ಮ ಒಂದು ಉದ್ದೇಶ. ಪ್ರಿಯ ವೀಕ್ಷಕರೇ, ನೋಡಿದ್ರಲ್ಲ ಜಾನುವಾರು ಮಿಶ್ರ ತಳಿಗಳ ಒಂದು ಪ್ರದರ್ಶನವನ್ನು. ಈ ಒಂದು ರಾಜ್ಯ ಯುವಜನ ಸಂಭ್ರಮದಲ್ಲಿ, ಯುವ ಸಂಭ್ರಮದಲ್ಲಿ ಒಂದು ವಿನೂತನವಾದಂಥ ಕಾರ್ಯಕ್ರಮ, ಸಾಕಷ್ಟು ಸಂಖ್ಯೆಯಲ್ಲಿ ವೀಕ್ಷಕರು ನೋಡಿದಂಥ ಒಂದು ಕಾರ್ಯಕ್ರಮ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ನಡೆದಿದೆ. ಈ ಒಂದು ಮಿಶ್ರ ತಳಿಗಳ ಪ್ರದರ್ಶನದ ಸ್ಥಳದಿಂದ ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಬಳಕ, ಸುದ್ದಿ ಬಳಗದ ಕರುಣಾಕರ್ ಕೆಮ್ಮಾರ ಜೊತೆ ನಾನು ದುರ್ಗಾಕುಮಾರ್ ನಾಯರ್ಕೆರೆ, ಸುದ್ದಿ ನ್ಯೂಸ್ ಸುಳ್ಯ. ನಾನು ಪುತ್ತೂರಿನ ಕೇಪುಳಲ್ಲಿರುವ ಐಕಾನಿಕ್ ಟೈಲ್ ಗ್ಯಾಲರಿ ಬಂದಿದ್ದೀನಿ. ಸೊ ಆ ಗ್ಯಾಲರಿ ಒಳಗಡೆ ಏನಿದೆ ನೋಡ್ಕೊಂಡು. ಹೊಸದಾಗಿ ಮಾರ್ಕೆಟಲ್ಲಿ ಬಂದಿರುವ 15 mm ಥಿಕ್ನೆಸ್ ಇರುವ ಹೈ ಕ್ವಾಲಿಟಿ ಡ್ಯೂರೇಬಿಲಿಟಿ ಇರುವ ಕಜಾರಿಯ 6x4 ಸೈಜ್ ಟೈಲ್ಸ್. ಇದೆಲ್ಲಾನು ಪ್ರೀಮಿಯಂ ಕ್ವಾಲಿಟಿ 4x2 ವುಡನ್ ಸೀರೀಸ್ ಮ್ಯಾಟ್ ಫಿನಿಶ್ ಟೈಲ್ಸ್, ಹೈ ಕ್ವಾಲಿಟಿ ಪ್ರೀಮಿಯಂ ಮೆಟೀರಿಯಲ್ಸ್ ನಮ್ಮ ಶೋರೂಮಲ್ಲಿ ಅವೈಲೇಬಲ್ ಇದೆ. 4x2 ಗ್ಲೋಸಿ ಫಿನಿಶ್, ವೆರೈಟಿ ಡಿಸೈನ್ಸ್ ಇದೆ, ವೆರೈಟಿ ಕಲರ್ಸ್ ಇದೆ. ಸ್ಮಾಲ್ ಪೀಸಸ್ ಎಲ್ಲ ಬಾತ್ರೂಮ್ ಸೈಜಸ್ ಆಗಿದೆ. ಮೇನ್ ಫ್ಲೋರ್ಗಳಿಗೆ ಇವಾಗ ಜಾಸ್ತಿಯಾಗಿ ಸಪ್ಲೈ ಆಗ್ತಾ ಇರೋದು 6x4 ಡಿಜಿಟಲ್ ಟೈಲ್ಸ್. ನಾವಿವಾಗ ಒಂದು ಟೈಲ್ ತೊಗೊಂಡ್ರೆ ಸಾಲದು, ಆ ಟೈಲ್ನ ನಮ್ಮ ಮನೆ ಬಾತ್ರೂಮ್ಸಲ್ಲಿ ಯಾವ ಥರ ಸೆಟ್ ಮಾಡಬೇಕು, ಯಾವ ಥರ ಡಿಸೈನ್ ಮಾಡಬೇಕು ಅಂತ ಹೇಳಿ ನಾವಿಲ್ಲಿ ಒಂದು ಚಿಕ್ಕ ಡೆಮೋ ತೋರಿಸಿದ್ದೇವೆ. ಸೊ ಈ ಥರ ನಮ್ಮ ಮನೇನ ನಾವು ಅರಮನೆಯಾಗಿ ಡಿಸೈನ್ ಮಾಡ್ಬೋದು. ಇದೆಲ್ಲ ಕಿಚನ್ ಟಾಪಿಗೆ, ಪರ್ಟಿಕ್ಯುಲರ್ ಕಿಚನ್ ಟಾಪ್ಸ್ ಆ್ಯಂಡ್ ಸ್ಟೇರ್ ಕೇಸ್ ಈ ಥರ ಏರಿಯಾಗಳಿಗೆ ಗ್ರಾನೈಟಿಗೆ ಸಬ್ಸ್ಟಿಟ್ಯೂಟ್ ಆಗಿ ಬಂದಿರುವ ಮೆಟೀರಿಯಲ್ಸ್. ಇದೆಲ್ಲ ನಾರ್ಮಲ್ ಕಮೋಡ್ಸಿಗಿಂತನೂ ಸ್ವಲ್ಪ ವೆರೈಟಿಯಾಗಿ ಮಾರ್ಕೆಟಲ್ಲಿ ಬಂದಿರುವ ಹೊಸ ಪ್ರಾಡಕ್ಟ್ಸ್. ನಾವು ಟೈಲ್ಸ್ ಆ್ಯಂಡ್ ಸ್ಯಾನಿಟ್ರಿ ಜೊತೆಗೆ ಮಾಡ್ಯುಲರ್ ಕಿಚನ್ ಇಂಟೀರಿಯರ್ ಕೂಡ ಇಲ್ಲಿ ಡೀಲ್ ಮಾಡ್ತಾ ಇದ್ದೇವೆ. ನಾವಿವಾಗ ಸ್ಪರ್ಧಾತ್ಮಕ ದರದಲ್ಲಿ ಪ್ರೀಮಿಯಂ ಕ್ವಾಲಿಟಿ ಟೈಲ್ಸ್ ಸಪ್ಲೈ ಮಾಡುವ ಜೊತೆಗೇ ಕನ್ಸ್ಟ್ರಕ್ಷನ್ಗೆ ಬೇಕಾಗುವ ಎಲ್ಲ ಡಿಸೈನ್ಸ್, ಅದೇ ಥರ ಇಂಟೀರಿಯರ್ ಮೆಟೀರಿಯಲ್ಸ್, ಸೊ ಅರೌಂಡ್ 200 ಕಿಲೋಮೀಟರ್ಸ್ ತನಕನೂ ನಾವು ಫ್ರೀ ಡೆಲಿವರಿ ಕೊಡ್ತಾ ಇದ್ದೇವೆ. ಲೇಬರ್ಸ್ ಕನ್ಸ್ಟ್ರಕ್ಷನ್ ವರ್ಕಿಗೆ ರಿಲೇಟೆಡ್ ಆಗಿರುವ ಯಾವುದೇ ಹೆಲ್ಪ್ ಬೇಕಂದ್ರೂ ನಾವು ನಮ್ಮ ಕಡೆಯಿಂದ ಮಾಡಿಕೊಡ್ತೇವೆ. ಐಕಾನಿಕ್ ಟೈಲ್ ಗ್ಯಾಲರಿ, ಉಪ್ಪಿನಂಗಡಿ ರೋಡ್, ಕೇಪುಳು, ಪುತ್ತೂರು, ದಕ್ಷಿಣ ಕನ್ನಡ. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕೇರ್ಪಳ. ನಾನು ಯಶ್ವಿತ್ ಕಾಳಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾಕುಮಾರ್ ನಾಯರ್ಕೆರೆ.